ನಾನು ಬಸವರಾಜ್ ತೋಟದ ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷ. ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ KPA ಆಸರೆ ಯೋಜನೆಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ರಾಜ್ಯದ ಛಾಯಾಗ್ರಾಹಕರು ಅಕಸ್ಮಾತ್ ಆಗಿ ನಿಧನ ಹೊಂದಿದ್ದಾರೆ. ಅವರಿಗೆ ಪ್ರತಿಯೊಬ್ಬ ಛಾಯಾಗ್ರಾಹಕರು ಸೇರಿ 10 ರೂಪಾಯಿ ಕನೆಕ್ಟ್ ಮಾಡಿಕೊಂಡು ಆ ಯಾರು ಛಾಯಾಗ್ರಾಹಕರು ತೀರ್ಕೊಳ್ತಾರೆ ಅವರ ನಾಮಿನಿ ಅವರಿಗೆ 1 ಲಕ್ಷ ಕೊಡುವ ವ್ಯವಸ್ಥೆಯನ್ನು KPA ಸಂಘ ಮಾಡಿದೆ. 12 ದಿನಗಳ ಹಾಗಾಗಿ ನಮ್ಮ ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಇವತ್ತಿನ ದಿವಸ ಫೇಸ್ಬುಕ್ ಮಾಡಿದ್ದೀವಿ. ಮತ್ತು ನಮ್ಮ ಸಂಘದಲ್ಲಿ ಪತ್ರಕರ್ತರ ಛಾಯಾಗ್ರಾಹಕರು, ವಿಡಿಯೋಗ್ರಾಫರ್ ಅವರು ಕೂಡ ಸದಸ್ಯರಾದ್ರೆ ಅವರಿಗೂ ಕೂಡ ನಾವು ಈ ಯೋಜನೆಯನ್ನು ತಲುಪುವಂತ ನಮ್ಮ ಅಸೋಸಿಯೇಷನ್ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ನಮ್ಮ ಛಾಯಾಗ್ರಾಹಕರು ಇದರ ಸದುಪಯೋಗ ಪಡ್ಕೋಬೇಕಂತ ನಾವು ಎಲ್ಲಾ ಛಾಯಾಗ್ರಾಹಕರಿಗೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈಗ 540 ಸದಸ್ಯರು ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ತಾಲೂಕಿಂದ ಹಿಡ್ಕೊಂಡು ಒಂದು 800 ಚಿಲ್ಲರಂಗೆ ಆಗ್ಬೋದು ಸರ್. ಮತ್ತೆ ನಮ್ಮ ಕಲಬುರಗಿ ಇದರಿಂದ KPA ಕರ್ನಾಟಕ ಫೋಟೋಗ್ರಾಫರ್ ಸಂಘಕ್ಕೆ ನಿರ್ದೇಶಕರಾಗಿ ಪ್ರಭುಲಿಂಗ್ ಜುಮಣ್ಣ ಅವರಿಗೆ ಆಯ್ಕೆ ಮಾಡಿದ್ದೀವಿ. ಅವರು ಕೂಡ ಇದ್ರ ಬಗ್ಗೆ ಒಂದ್ 2 ಮಾತು ಹೇಳ್ತಾರೆ. ಪ್ರಭು ಜುಮಣ್ಣ ಅಂತ. KPA ಆಶ್ರಯ ಯೋಜನೆ ಬಗ್ಗೆ ತಿಳಿಸೋದೇನಂದ್ರೆ, ಇದು ತಲಾ 10 ರೂಪಾಯಿ ಕಲೆಕ್ಟ್ ಮಾಡ್ತೀವಿ. ಫೋಟೋಗ್ರಾಫರ್ ಅಸೋಸಿಯೇಷನ್ ಮೆಂಬರ್ ಇದ್ದವರಿಗೆ ಮಾತ್ರ ಅನ್ವಯಿಸ್ತಿದೆ ಇದು. ದಯವಿಟ್ಟು ನಾವು ವಿನಂತಿ ಮಾಡ್ಕೊಳ್ಳೋದಂದ್ರೆ ಎಲ್ಲಾ ಫೋಟೋಗ್ರಾಫರ್ ಇದನ್ನ ಉಪಯೋಗ ತಗೋಬೇಕು. ಪ್ಲಸ್ ಮೆಂಬರ್ ಆದವರಿಗೆ ಅಷ್ಟೇ ಇದು ಉಪಯೋಗ ಆಗುತ್ತೆ. ಅದಕ್ಕಾಗಿ ತಿಳಿಸೋದೇನಂದ್ರೆ ಎಲ್ಲರೂ ಮೆಂಬರ್ ಆಗ್ಬೇಕು. ಮತ್ತೆ ನಮ್ಮ ಕಲಬುರಗಿ ಜನತೆ, ನಮ್ಮ ಫೋಟೋಗ್ರಾಫರ್ ಆಯ್ತು, ನಮ್ಮ ಮಾಧ್ಯಮದವರು ಮೆಂಬರ್ ಆಗಿ ಅದರದ್ದು ಉಪಯೋಗ ತಗೋಬೇಕಂತ ನಾ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಫೋಟೋಗ್ರಾಫರ್, ಕ್ಯಾಮ್ರಾ ಹಿಡಿದವರೆಲ್ಲ ಫೋಟೋಗ್ರಾಫರೇ ಅಂತ ನಾ ಬಯಸ್ತೀನಿ. ಫಾರ್ಮ್ ಬಂದಿದೆ. ಫಾರ್ಮ್ ಎಲ್ಲ ನೀವು ಫಿಲ್ಅಪ್ ಮಾಡಬೇಕು. ಆಫೀಸ್ ಇದೆ ನಮ್ದು, ಬಂಬು ಬಜಾರ್, ಶೇಖರ್ ಫೋಟೋ ಸ್ಟುಡಿಯೋ. ಅಲ್ಲಿ ಫಾರ್ಮ್ ಸಿಗುತ್ತೆ, ಇದು ಸಿಗುತ್ತೆ. ಬೇಕಾದ ಅದರ ನಂಬರ್ನು ನಾವು ಅಧ್ಯಕ್ಷರಿಗೆ ಕಾಲ್ ಮಾಡ್ಬೋದು, ನಮ್ಮ ಅಫ್ಸರ್ ಪಟೇಲ್ ಅವರಿಗೆ, ಆರ್ಯ ಕಾರ್ಯದ ಖಜಾನ್ಸಿ ಅವರಿಗೆ. ಶೇಖರ್ ಫೋಟೋ ಸ್ಟುಡಿಯೋ, ಬಂಬು ಬಜಾರ್, ಗುಲ್ಬರ್ಗ.